ಮ್ಯೂಸಿಕ್ ಮೈಲರಿ ಅವರು ಮಗನ ಜೊತೆಗೆ ಸಮಯವನ್ನ ಕಳೀತಾ ಇದ್ದಾರೆ. ಹೌದು, 3 ತಿಂಗಳು ಒಳಗಡೆ ಇದ್ರು. ಬಹಳಷ್ಟು ಜನರಿಗೂ ಕೂಡ ನೋವಿತ್ತು ಮ್ಯೂಸಿಕ್ ಮೈಲರಿ ಅವರ ವಿಚಾರದಲ್ಲಿ. ಯಾಕೆಂದ್ರೆ ಮ್ಯೂಸಿಕ್ ಮೈಲರಿ ತುಂಬಾ ಚೆನ್ನಾಗಿ ಶೋಸ್ ಗಳನ್ನೆಲ್ಲ ಪರ್ಫಾರ್ಮೆನ್ಸ್ ಮಾಡಿ ನೀಡ್ತಾ ಇದ್ರು. ಒಂದು ಉತ್ತುಂಗದಲ್ಲಿ ಇದ್ರು. ಆ ಒಂದು ಟೈಮಲ್ಲಿ ಅವರು ಒಳಗಡೆ ಹೋಗ್ತಾರೆ. 3 ತಿಂಗಳಿಂದ ಫ್ಯಾಮಿಲಿ ತುಂಬಾನೇ ಮಿಸ್ ಮಾಡ್ಕೊಳ್ತಿದ್ರು. ಜೊತೆಗೆ ಮೈಲರಿ ಅವರ ತಾಯಿ ಕೂಡ ಅನಾರೋಗ್ಯಕ್ಕೀಡಾಗಿದ್ರು. ಪಾಪ ಮಗ ಕೂಡ ಪುಟ್ಟ ಮಗ, ಏಜ್ ಬೇರೆ, ಸೊ ಹೀಗಾಗಿ ಅವರು ಕೂಡ ಮಿಸ್ ಮಾಡ್ಕೊಳ್ತಾ ಇದ್ದ. ಈಗ ಮ್ಯೂಸಿಕ್ ಮೈಲರಿ ಅವರು ಆಚೆ ಕಡೆ ಬಂದ್ರು, ಮನೆಯಲ್ಲಿ ಇದ್ದಾರೆ, ಸಮಯವನ್ನ ಕಳೀತಾ ಇದ್ದಾರೆ. ಎಲ್ಲೂ ಕೂಡ ಅವರು ಹೊರಗಡೆ ಕಾಣಿಸ್ಕೋತಿಲ್ಲ, ಎಲ್ಲೂ ಕೂಡ ಸಂದರ್ಶನವನ್ನು ಸಹ ನೀಡಿಲ್ಲ. ಯಾಕೆ ಆ ರೀತಿ ಆಯ್ತು ಅಂತ ಅವ್ರಿಗೂ ಕೂಡ ಒಂದು ಕ್ವಶನ್ ಮಾರ್ಕ್ ಇದೆ. ಜೊತೆಗೆ ಕೇಸ್ ಅದೇ ರೀತಿ ಮುಂದುವರಿತಾ ಹೋಗುತ್ತೆ. ಕಾದು ನೋಡ್ಬೇಕು ಯಾವಾಗ ಅಂತ್ಯ ಆಗುತ್ತೆ ಅಂತ. ಇದು ತುಂಬಾನೇ ಒಂದು ಟಫ್ ಕೇಸ್ ಆದಂತ ಕಾರಣ ಸದ್ಯಕ್ಕೆ ಅಂತ್ಯ ಆಗೋದಿಲ್ಲ. ಲಾಯರ್ಗಳು ಆಗಾಗ ಹೇಳ್ದಂತ ಟೈಮಲ್ಲಿ ಹೋಗಿ ಸೈನ್ ಹಾಕಿ ಬರೋದಾಗಿರ್ಬೋದು, ಎಲ್ಲವನ್ನು ಕೂಡ ಮಾಡ್ತಾ ಇರ್ತಾರೆ. ಮ್ಯೂಸಿಕ್ ಮೈಲರಿ ಅವರು ಎಲ್ಲೂ ಕೂಡ ಈಗ ಸದ್ಯಕ್ಕೆ ರಸಮಂಜರಿ ಕಾರ್ಯಕ್ರಮವನ್ನ ನೀಡೋದಿಲ್ವಂತೆ. ಫ್ಯಾಮಿಲಿ ಒಟ್ಟಿಗೆ ಸಮಯವನ್ನ ಕಳಿಬೇಕು ಅಂತ ಆಸೆ ಪಡ್ತಾ ಇದ್ದಾರೆ. ಸೊ ಹೀಗಾಗಿ ಮಗನೊಟ್ಟಿಗೆ ಹೆಚ್ಚು ಸಮಯ ಇರ್ತಾರೆ, ಮತ್ತೆ ತಾಯಿಯೊಟ್ಟಿಗೆ ಹೆಚ್ಚು ಸಮಯವನ್ನ ಕಳೀತಾ ಇದ್ದಾರೆ ಮ್ಯೂಸಿಕ್ ಮೈಲರಿ ಅವರು. ನಿಮ್ಗೂ ಕೂಡ ಇಷ್ಟನ ಇವರ ಹಾಡುಗಳು? ತಪ್ಪದೆ ಕಮೆಂಟ್ ಮಾಡಿ, ಎಲ್ಲ ಕಡೆ ವಿಡಿಯೋನ ಶೇರ್ ಮಾಡಿ.